ಶಾಸನ ಇಲ್ಲಿದೆ. ಈ ಶಾಸನದೊಳಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಏನು ಸಿಗ್ತದೆ ಅದಕ್ಕೆಲ್ಲ ಈ ರೀತಿ ಪೇಂಟ್ ಹಚ್ಚಿ ಇದನ್ನೆಲ್ಲ ವಿರೂಪಗೊಳಿಸಿದ್ದಾರೆ. ಈ ವೀರ ನಿಮ್ಮೂರಿಗೋಸ್ಕರ ಸತ್ತಿದ್ದಾನೆ. ಆ ವೀರ ನಿಮ್ಮೂರಿನ ಆಸ್ತಿ ಕೂಡ ಆಗಿರ್ತಾನೆ. ಹೊಸ ಗುಡಿಗಳನ್ನು ಕಟ್ಟೋ ಬದಲಾಗಿ ಹಳೆ ಗುಡಿಗಳನ್ನ ಜೀರ್ಣೋದ್ಧಾರ ಮಾಡಿದ್ರೆ ನಮ್ಮ ಪರಂಪರೆ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಕನಿಷ್ಠ ಒಂದು ಜ್ಞಾನ ಕೂಡ ಇಲ್ದಿರೋದು ತುಂಬ ಒಂದು ನೋವಿನ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಥ ಶಾಸನ 3 ತುಂಡಾಗಿ ಬಿದ್ದಿದೆ. ಗೆಳೆಯರೇ ನಮಸ್ಕಾರ. ನಾವಿವತ್ತಿದ್ದೀವಿ ಗದಗ ಜಿಲ್ಲೆಯ ಗಜೇಂದ್ರಗಡ ನಿಡಗುಂದಿ ಅನ್ನೋ ಊರಿನಲ್ಲಿ. ಇದು ಮೊದಲ ರೋಣ ತಾಲೂಕಿನಲ್ಲಿ ರೋಣ ತಾಲೂಕನ್ನು ಗಜೇಂದ್ರಗಡ ತಾಲೂಕು ಮತ್ತು ರೋಣ ತಾಲೂಕು ಅಂತ ಮಾಡಿದ್ದಾರೆ. ಈ ನರೇಗಲ್ಲಿಂದ ಏನು ನಾವು ಗಜೇಂದ್ರಗಡಕ್ಕೆ ಹೋಗ್ತಾ ಇದ್ವಿ, ಇಲ್ಲಿರ್ತಕ್ಕಂಥ ನಿಡಗುಂದಿ ಅನ್ನುವಂಥ ಗ್ರಾಮದೊಳಗೆ ಇಲ್ಲಿ ಸಾಕಷ್ಟು ಪ್ರಾಚೀನ ಸ್ಮಾರಕಗಳು ಇದ್ದಾವೆ. ಈ ಪ್ರಾಚೀನ ಸ್ಮಾರಕಗಳ ದುಸ್ಥಿತಿ ಅಂದ್ರೆ ಇಲ್ಲಿರ್ತಕ್ಕಂಥ ದೇವಾಲಯಗಳ ಸುತ್ತಮುತ್ತಲು ಅತಿಕ್ರಮಣಕ್ಕೆ ಒಳಗಾಗಿ ಈ ದೇವಾಲಯಕ್ಕೆ ಬರಲಿಕ್ಕೆ ಜಾಗ ಇರಲಾರ್ದಂಗೆ ಇಲ್ಲಿ ಏನು ಅತಿಕ್ರಮಣ ಕಟ್ಟಡಗಳದಾವು, ಈ ಗುಡಿಗಳಿಗೆ ಯಾವ ರೀತಿ ಅವರು ಇದು ಮಾಡಿದ್ದಾರೆ, ಬಟ್ಟೆಗಳನ್ನು ಒಣ ಹಾಕಲಿಕ್ಕೆ ಅಲ್ಲೇ ಮಾಡಿದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಒಳಗಡೆ ನಾವು ಬಂದು ನೋಡಿದರೆ ಇವಕ್ಕೆಲ್ಲ ಸುಣ್ಣ ಬಣ್ಣ ಪೇಂಟ್ ಹಚ್ಚಾರ. ಈ ಪ್ರಾಚೀನ ಸ್ಮಾರಕಗಳಲ್ಲಿ ಇರ್ತಕ್ಕಂಥ ಶಾಸನ ಇಲ್ಲಿದೆ. ಈ ಶಾಸನದೊಳಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಏನು ಸಿಗ್ತದೆ ಅದಕ್ಕೆಲ್ಲ ಈ ರೀತಿ ಪೇಂಟ್ ಹಚ್ಚಿ ಇದನ್ನೆಲ್ಲ ವಿರೂಪಗೊಳಿಸಿದ್ದಾರೆ. ಇದನ್ನು ಯಥಾಸ್ಥಿತಿಯೊಳಗೆ ನಾವು ಕಾಪಾಡ್ಕೊಂಡು ಬರಬೇಕು. ಈ ದೇವಸ್ಥಾನ 4 ಮಂದಿ ನೋಡ್ಲಿಕ್ಕೆ ಬರುವಂಥ ಪ್ರವಾಸಿ ಕೇಂದ್ರ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಇದ್ರ ಬಗ್ಗೆ ಆಸ್ಥೆ ವಹಿಸಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪ್ರವಾಸೋದ್ಯಮ ಇಲಾಖೆಯ ಎಚ್ ಕೆ ಪಾಟೀಲ್ ಅವರು ಲಕ್ಕುಂಡಿಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಜೊತೆಗೆ ಗದಗ ಜಿಲ್ಲೆಯ ಒಂದು ಕಳಕಳಿಯಿಂದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಬಹಳ ಅದನ್ನು ವಿಸ್ತಾರಗೊಳಿಸಿ ಅನೇಕ ಪ್ರವಾಸಿಗರು ಗದಗ ಜಿಲ್ಲೆಗೆ ಬರೋ ಮಾಡಿದ್ದಾರೆ. ಈ ದಿಶೆಯೊಳಗೆ ಈ ನಿಡಗುಂದಿ ಗ್ರಾಮದ ಪ್ರಾಚೀನ ಸ್ಮಾರಕಗಳು ಸಹ ಮಾನ್ಯ ಸಚಿವರು ಇತ್ತ ಲಕ್ಷ್ಯ ವಹಿಸಿ ಈ ನಿಡಗುಂದಿಯಲ್ಲಿ ಇರುವಂಥ ಇಲ್ಲೇನು ಕಂಚೇಶ್ವರ ದೇವಾಲಯ, ಇಲ್ಲಿರ್ತಕ್ಕಂಥ ತ್ರೈಪುರುಷ ದೇವಾಲಯ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಕ್ಕಂಥ ಒಂದು ದೇವಾಲಯ, ಇನ್ನು ಉಳಿದ ದೇವಾಲಯಗಳನ್ನು ರಕ್ಷಣಾ ಮಾಡಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥಿಸುವುದಿಷ್ಟೇ. ಈ ಪ್ರಾಚೀನ ಸ್ಮಾರಕಗಳ ಅಂದವನ್ನು ಹಾಳು ಮಾಡಬೇಡ್ರಿ, ಇದರ ಸ್ವರೂಪವನ್ನು ಮೂಲ ಸ್ವರೂಪದಲ್ಲಿ ಉಳಿಸ್ರಿ, ಇದನ್ನು ಸರ್ಕಾರದವರು ದುರಸ್ತಿ ಮಾಡಬೇಕಂತ ಹೇಳ್ತಾ ಒಟ್ಟಾರೆ ನೋಡ್ತಕ್ಕಂಥ ಈ ಕಂಚೇಶ್ವರ ದೇವಾಲಯದ ಹೊರಗಿನ ವಾಸ್ತುಶಿಲ್ಪ, ಆ ಈ ದೇವಾಲಯದ ಇರ್ತಕ್ಕಂಥ ಗರ್ಭಗೃಹ, ಅಂತರಾಳ, ನವರಂಗ, ಮುಂದಿರ್ತಕ್ಕಂಥ ಇದೇನು ಒಂದು ನವರಂಗವನ್ನು ತಾವು ನೋಡ್ತೀರಿ, ಇದು ಹಾಳಾಗಲಾರ್ದಂಗೆ ನಾವು ಮತ್ತೆ ಇದನ್ನ ಪುನರ್ನಿರ್ಮಾಣ ಮಾಡಿ ಅಂದರೆ ಇದನ್ನು ದುರಸ್ತಿ ಮಾಡಿ ಉಳಿಸ್ಕೊಂಡು ಹೋಗ್ಬೇಕಾಗೈತೆ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಶಾಸನಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಮಾರಕದ ಅವಶೇಷಗಳನ್ನು ನೋಡಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಒಟ್ಟಾರೆ ಈ ನಿಡಗುಂದಿ ಗ್ರಾಮದ ಪ್ರಾಚೀನ ಸ್ಮಾರಕಗಳು, ಶಾಸನಗಳು, ವೀರಗಲ್ಲುಗಳು ಉಳಿಸುವಂತಾಗಬೇಕು. ನಮಸ್ಕಾರ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಸೊ ಇದೇ ಒಂದು ನಿಡಗುಂದಿಯ ಒಂದು ಜಾಗ ನೋಡ್ಬೋದು. ಈ ಒಂದು ಅರಳಿಕಟ್ಟೆ ಏನಿದೆ, ಈ ಅರಳಿಕಟ್ಟೆಯ ಒಂದು ಸ್ಥಳದಲ್ಲಿ ನಿಮಗೆ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಇರ್ಬೋದು, ನಾಗ ದೇವತೆಗಳ ಉಬ್ಬು ಶಿಲ್ಪ ಇರ್ಬೋದು. ಹೀಗೆ ಇಲ್ಲಿ ಸ್ಥಳೀಯವಾಗಿ ಯಾವುದ್ಯಾವುದು ಐತಿಹಾಸಿಕವಾಗಿ ಸಿಕ್ಕಂತಹ ಒಂದು ಶಿಲ್ಪ ಇರ್ಬೋದು ಅಥವಾ ವೀರ್ಗಲ್ಲುಗಳಿರ್ಬೋದು, ಇಂಥವನ್ನೆಲ್ಲ ತಂದು ಒಂದು ಕಡೆ ಇಟ್ಟಿದ್ದಾರೆ. ಸೊ ನನ್ನ ಒಂದು ಕಳಕಳಿಯ ಕೋರಿಕೆ ಏನಂದರೆ, ಈ ಊರಿನಲ್ಲಿ ಸಿಗುವಂಥ ವೀರ್ಗಲ್ಲುಗಳನ್ನು ಎಸ್ಪೆಷಲಿ ಪ್ರತಿಯೊಂದು ಊರಲ್ಲೂ ಸಂರಕ್ಷಣೆ ಮಾಡಲೇಬೇಕಿದೆ. ಕಾರಣ ಏನು ಅಂದರೆ, ನಿಮ್ಮ ಊರಿಗೋಸ್ಕರ ಯಾರೋ ಒಬ್ಬ ಹಿರಿಯ
ಹಿಂದೆ ಸತ್ತಿದ್ದಾನೆ. ಅದು ಯಾವುದೋ ಒಂದು ಕಾರಣಕ್ಕಿರ್ಬೋದು, ಊರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇರ್ಬೋದು, ಹೆಣ್ಮಕ್ಳನ್ನ ಒಂದು ರಕ್ಷಣೆ ಮಾಡಿರೋ ಒಂದು ಕಾರಣಕ್ಕಿರ್ಬೋದು, ಅಥವಾ ಗೋವುಗಳ ರಕ್ಷಣೆ ಮಾಡೋಕ್ಕಿರ್ಬೋದು. ಹೀಗೆ ಬೇರೆ ಬೇರೆ ಒಂದು ಕಾಲದಲ್ಲಿ ಅಥವಾ ಬೇರೆ ಬೇರೆ ಒಂದು ಕಾರಣಗಳಿಗೆ ಈ ವೀರ ನಿಮ್ಮೂರಿಗೋಸ್ಕರ ಸತ್ತಿದ್ದಾನೆ. ಆ ವೀರ ನಿಮ್ಮೂರಿನ ಆಸ್ತಿ ಕೂಡ ಆಗಿರ್ತಾನೆ. ಹಾಗಾಗಿ ಇಂಥ ಒಂದು ವೀರ್ಗಲ್ಗಳೇನಾದರೂ ನಿಮ್ಮ ಊರುಗಳಲ್ಲಿ ಸಿಕ್ಕರೆ ದಯವಿಟ್ಟು ಅದನ್ನು ಸರಿಯಾದ ರೀತಿ ಸಂರಕ್ಷಣೆ ಮಾಡ್ಕೊಳ್ಳಿ. ಮತ್ತು ಸ್ಥಳೀಯರಿಗೆ ಅದರ ಮಾಹಿತಿಯನ್ನು ಕೂಡ ಒದಗಿಸಿ. ಈಗ ಸುಮ್ಮನೆ ಇದೊಂದು ವೀರ್ಗಲ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಒಂದು ಬೋರ್ಡ್ ಬರೆದು ನಮ್ಮ ಊರಿಗೋಸ್ಕರ ಈ ಒಬ್ಬ ವೀರ ಇಂಥ ಸಂದರ್ಭದಲ್ಲಿ ಸತ್ತಿದ್ದ, ಈ ವೀರನ ನಾವೆಲ್ಲರೂ ಮಾದರಿಯಾಗಿ ನಾವು ಇಟ್ಕೊಂಡು ನಮ್ಮೂರನ್ನ ನಾವು ಕಾಪಾಡ್ಕೋತೀವಿ ಅನ್ನೋದಾದ್ರೂ ಒಂದು ಸಂದೇಶಾರು ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನನ್ನದೊಂದು ಕೋರಿಕೆ, ದಯವಿಟ್ಟು ಯಾವುದೇ ವೀರಗಳು ಸಿಕ್ಕಿದ್ರೂ ಅದನ್ನು ಸಂರಕ್ಷಣೆ ಮಾಡಿ ಅದಕ್ಕಾದಷ್ಟು ಒಂದು ಅಡಿಬರಹವನ್ನು ಬರೆದು, ಅಂದರೆ ಈ ವೀರ ಯಾವ ಕಾರಣಕ್ಕೆ ಸತ್ತಿದ್ದ ಅನ್ನೋದನ್ನು ಬರೆದು ಒಂದು ನಿಮ್ಮೂರಿನ ಒಂದು ಯುವಕರಿಗೆ ಅಥವಾ ನಿಮ್ಮೂರಿನಲ್ಲಿ ನೆಲೆಸಿರೋ ಪ್ರತಿಯೊಬ್ಬರಿಗೂ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಇಲ್ಲಿ ನೋಡ್ಬೋದು ಮತ್ತೊಂದು ವೀರಗಲ್ಲು ಇದೇ ಊರಿನಲ್ಲಿ. ಸೊ ಈ ಒಬ್ಬ ವೀರ ಕೂಡ ನಿಮ್ಮೂರಿಗಾಗಿ ಮಡ್ದಿದ್ದಾನೆ, ನಿಮ್ಮೂರನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ. ಅದರಲ್ಲೂ ಕೂಡ ಈ ಒಂದು ಸನ್ನಿವೇಶವನ್ನು ನೋಡಿದ್ರೆ ಇದು ಯಾವುದೋ ಒಂದು ಹೋರಾಟದ ಒಂದು ಕಾರಣವಾಗಿ ಮಡ್ದಿರೋಂಥ ಒಂದು ವೀರ. ನಿಮ್ಮೂರನ್ನ ರಕ್ಷಣೆ ಮಾಡಿಕೊಳ್ಳೋಕ್ಕೆ ಅಂತ ಬೇರೆ ಒಂದು ವೈರಿ ಪಡೆಯ ವಿರುದ್ಧ ಹೋರಾಟ ಮಾಡಿ ತನ್ನನ್ನು ತಾನು ಬಲಿ ಕೊಟ್ಟಿದ್ದಾನೆ. ಸೊ ಇಂಥ ವೀರರನ್ನು ಒಳಗೊಂಡಿದ್ದಂಥ ನಿಮ್ಮ ಊರೇ ಒಂಥರ ಶ್ರೇಷ್ಠವಾದ ಊರು. ದಯವಿಟ್ಟು ಇಲ್ಲಿರೋ ಯಾವುದೇ ಒಂದು ವೀರ್ಗಲ್ಗಳನ್ನಾದರೂ ನೀವು ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ನಾನು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಈ ಒಂದು ಊರಿನ ಒಂದು ಪ್ರತಿಯೊಬ್ಬರು ಜನರಲ್ಲೂ ಮನವಿ ಮಾಡ್ಕೋತಾ ಇದ್ದೀನಿ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಸೊ ಇಂಥ ಒಂದು ವೀರರು ಒಂದು ಪರಂಪರೆ ಇದ್ದಂಥ ಈ ಊರು ಇವತ್ತಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲದೆ ಇರೋ ಥರ ಆಗಿರೋದು ಮಾತ್ರ ನಿಜವಾಗ್ಲೂ ಶೋಚನೀಯ ಅನಿಸುತ್ತೆ. ಸೊ ದಯವಿಟ್ಟು ಇಂಥ ವೀರ್ಗಲ್ಗಳು ನಿಮ್ಮ ಊರಿನಲ್ಲಿ ಯಾವುದೇ ಊರಲ್ಲಿ ಸಿಕ್ಕಿದ್ರೂ ಅಷ್ಟೇ ಅದನ್ನು ಸಂರಕ್ಷಣೆ ಮಾಡಿ, ಸಾಧ್ಯ ಆದರೆ ನಿಮ್ಮೂರಿನ ಒಂದು ರಸ್ತೆಗೆ ವೀರರ ಹೆಸರುಗಳನ್ನು ಇಡುವಂಥ ಒಂದು ಪದ್ಧತಿ ಕೂಡ ಶುರುವಾಗಲಿ ಅಂತ ಕೇಳ್ಕೊತಿದ್ದೀನಿ. ಸೊ ನಿಡಗುಂದಿನಲ್ಲಿರುವಂಥ ಮತ್ತೊಂದು ಗುಡಿ ಇದು. ಸೊ ಯಾವ ಸ್ಥಿತಿನಲ್ಲಿದೆ ಅಂತ ನೋಡ್ಕೊಳ್ಳಿ. ಇವತ್ತಿಗೆ ಧರ್ಮ 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 ಅಂತ ತುಂಬ ಜನ ಮಾತಾಡ್ತಾರೆ, ಆದರೆ ನಿಜ ನೋಡಿದ್ರೆ ಗುಡಿಗಳ ಸ್ಥಿತಿ ಈ ರೀತಿ ಇರುತ್ತೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಹೊಸ ಗುಡಿಗಳನ್ನು ಕಟ್ಟೋ ಬದಲಾಗಿ ಹಳೆ ಗುಡಿಗಳನ್ನ ಜೀರ್ಣೋದ್ಧಾರ ಮಾಡಿದ್ರೆ ನಮ್ಮ ಪರಂಪರೆ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಕನಿಷ್ಠ ಒಂದು ಜ್ಞಾನ ಕೂಡ ಇಲ್ಲದೆ ಇರೋದು ತುಂಬ ಒಂದು ನೋವಿನ ಸಂಗತಿ. ನೋಡ್ಕೊಳ್ಳಿ ಯಾವ ಸ್ಥಿತಿನಲ್ಲಿದೆ ಈ ಗುಡಿ ಕೂಡ. ಗೆಳೆಯರ ನಮಸ್ಕಾರ. ಇವತ್ತು ಗದಗ ಜಿಲ್ಲೆಯ ಒಂದು ಗಜೇಂದ್ರಗಡ ತಾಲೂಕಿನ ನಿಡಗುಂದಿನಲ್ಲಿರೋ ಮತ್ತೊಂದು ಗುಡಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀವಿ. ಇದನ್ನು ತ್ರೈಪುರುಷ ದೇವಾಲಯ ಅಂತ ಕೂಡ ಕರೀತಾರೆ ಅಂತ ನಮ್ಮ ಅದಾ ಕಟ್ಟಿಮನಿ ಸರ್ ಅವ್ರು ಹೇಳಿದ್ರು. ಇನ್ನು ಮಿಕ್ಕಿದ ಮಾಹಿತಿ ಎಲ್ಲ ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ಕಾರ ವೀಕ್ಷಕರೇ. ಇದಿರ್ತಕ್ಕಂಥ ತ್ರೈಪುರುಷ ವಿಷ್ಣು ದೇವಾಲಯ ಅಂತ ಏನು ಕರಿತೀವಿ, ಈಗ ಸದ್ಯ ಸ್ಥಳೀಯರು ಇದಕ್ಕೆ ನಾರಾಯಣದೇವ್ರ ಗುಡಿ ಅಂತ ಕರಿತಾ ಇರ್ಬೋದು. ನಾರಾಯಣನ ಜೊತೆಗೆ ಲಕ್ಷ್ಮೀನೂ ಸೇರಿಸಿದರೆ ಲಕ್ಷ್ಮೀನಾರಾಯಣದೇವ್ರ ಗುಡಿ ಅಂತ ಹೇಳ್ತೀವಿ. ಒಟ್ಟಾರೆ ಒಳಗಿರುವಂಥ ದೇವಾಲಯಗಳ ಇಲ್ಲಿ ಇರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂಥ ಶಾಸನ 3 ತುಂಡಾಗಿ ಬಿದ್ದಿದೆ. ಅಲ್ಲಿರ್ತಕ್ಕಂಥ ಗೋಪುರ ಒಂದು ಮೇಲೆ ಭಾಗದೊಳಗೆ ಕೆತ್ತಿದ್ದಾರೆ. ಅಲ್ಲಿ ಬ್ರಹ್ಮ, ವಿಷ್ಣು, ಶಿವನ ಮೂರ್ತಿಯನ್ನು ತಾವು ನೋಡ್ತೀರಿ. ಅಲ್ಲಿ ಗಣಪತಿ ಮತ್ತು ಷಣ್ಮುಖ ಕುಮಾರಸ್ವಾಮಿ ಕೆತ್ತನೆ ಅಂತ ತಾವು ನೋಡ್ತೀರಿ. ಇಲ್ಲಿ ಸೂರ್ಯ ಚಂದ್ರರ ಚಿತ್ರದ ಜೊತೆಗೆ ಶಾಸನ ಇದೆ. ಈ ಶಾಸನ 3 ತುಂಡಾಗಿ ಹೋಗಿದೆ. ಅಂದರೆ ಶಾಸನವನ್ನು ಸಹ ನಾವು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಅದು 3 ತುಂಡಾಗಿ ಬಿದ್ದೋಗಿದೆ. ಇಲ್ಲಿ 1, 2, 3 ತುಂಡುಗಳು ಒಂದೇ ಶಾಸನದ ಕೆಳಭಾಗ, ಅದರ ಮಧ್ಯಭಾಗ, ಅದರ ಮೇಲ್ಭಾಗ ಅಂತ ಹೇಳ್ತೀವಿ. ಇಂಥ ಗುಡಿ ಈ ಊರ ಮಧ್ಯದಲ್ಲಿರುವಂಥ ಈ ಪ್ರಾಚೀನ ಸ್ಮಾರಕ ಕೆಂಪು, ಅದು ರೆಡ್ ಸ್ಯಾಂಡ್ ಸ್ಟೋನ್ನೊಳಗೆ ಕಟ್ಟಿರುವಂಥದ್ದು. ಇಲ್ಲೇ ಪ್ರಾಚೀನ ಸ್ಮಾರಕಗಳ ಪ್ರಾಚ್ಯ ವಸ್ತು ಪ್ರಜ್ಞೆ ಅಂದರೆ ಇದನ್ನು ಯಾವ ರೀತಿ ಇಟ್ಕೋಬೇಕು, ಉಳಿಸ್ಕೋಬೇಕು ಅನ್ನೋದಕ್ಕೆ ಈ ಗುಡಿ ಸುತ್ತ ಅತಿಕ್ರಮಣ, ಆವಾಗ ಅಕ್ರಮ ಕಟ್ಟಡಗಳ ತಲೆ ಎತ್ತಿವೆ. ಈ ಗುಡಿ ಮಧ್ಯಭಾಗ ಬಿದ್ದು ಹೋಗಿದೆ. ಇಲ್ಲಿರ್ತಕ್ಕಂಥ ಈ ಗರ್ಭಗೃಹ, ಅದರ ಮುಂದಿರ್ತಕ್ಕಂಥ ಅಂತರಾಳ, ಅದ್ರ ಮುಂದಿರ್ತಂಥ ವಿಶಾಲವಾದಂಥ ಈ ನವರಂಗ ಮುಖಮಂಟಪವನ್ನು ನಾವು ನೋಡಿದಾಗ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಭುವನೇಶ್ವರಿ ಹಾಳಾಗಿ ಹೋಗಿದೆ. ಇವತ್ತು ಅದನ್ನು ಬೆಳಕಿಗೋಸ್ಕರ ಇಲ್ಲೇನು ಜನರು ಬಳಸ್ಕೊಂಡಿದ್ದಾರೆ, ಇದೊಂದು ದೊಡ್ಡದಾದಂಥ ಬೆಳ್ಕಂಡಿಗತೆ ಮಾಡಿಕೊಂಡಿದ್ದಾರೆ. ಇದ್ರ ಜೊತೆಗೆ ಇಲ್ಲಿಯ ಕಂಬಗಳ ಕೆತ್ತನೆಯನ್ನು ತಾವು ಗಮನಿಸ್ಬೋದು. ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ಇಲಾಖೆ ಇಲ್ಲಿರ್ತಕ್ಕಂಥ ಪ್ರಾಚೀನ ಸ್ಮಾರಕಗಳು,
ಪ್ರವಾಸಿ ಕೇಂದ್ರಗಳಾಗಿ ಸಾಕಷ್ಟು ಜನರನ್ನ ಇಲ್ಲಿ ಆಕರ್ಷಿಸಬೇಕು. ಈ ದಿಶೆಯೊಳಗೆ ಒಳಗಿರ್ತಕ್ಕಂಥ ದೇವಾಲಯ ಮೂಲ ವಿಗ್ರಹಗಳು ಕಾಣೆಯಾಗಿವೆ. ಅವೆಲ್ಲ ಹಾಳಾಗಿ ಹೋದರೂ ಅದರ ಕೆಳಗಿನ ಪೀಠ ಮಾತ್ರ ತಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆ ಶಾಸನದಲ್ಲಿ ಇರುವ ಹಾಗೆ ಅಲ್ಲಿರ್ತಕ್ಕಂಥದ್ದು ಬ್ರಹ್ಮನ ಪೀಠ ಅಂತ ಹೇಳ್ತೀವಿ. ಕೆಳಗಡೆ ಹಂಸ ಅಥವಾ ನವಿಲಿದೆ. ಇಲ್ಲಿರ್ತಕ್ಕಂಥದ್ದು ಗರುಡ ಇದೆ. ಇಲ್ಲಿರ್ತಕ್ಕಂಥದ್ದು ನಂದಿ ಇದೆ. ಅಂದರೆ ಇಲ್ಲಿ ಶಿವನ ಮೂರ್ತಿ ಇತ್ತು, ಒಡೆದು ಹಾಕಿದ್ದಾರೆ. ಅಲ್ಲಿ ಗಣಪನ ಇಟ್ಟಾರೆ ಬ್ರಹ್ಮನ ಜಾಗೆಯೊಳಗೆ. ಇಲ್ಲಿ ಈಶ್ವರಲಿಂಗು ಇಟ್ಟಾರೆ. ಮಧ್ಯದೊಳಗೆ ಉಮಾಮಹೇಶ್ವರ ಶಿವ ಪಾರ್ವತಿ ಅಂತ ಹೇಳ್ತೀವಲ್ಲ, ಹಂಗೆ ಇಲ್ಲಿ ಲಕ್ಷ್ಮೀನಾರಾಯಣ ಅಂತೇಳಿ ಇಲ್ಲಿರ್ತಕ್ಕಂಥ ಮೂರ್ತಿಯನ್ನು ತಾವು ಗಮನಿಸ್ಬೋದು. ಕೈಯೊಳಗೆ ಗದೆ ಇದೆ. ಇಲ್ಲಿ ವಿಷ್ಣು ಲಕ್ಷ್ಮೀ ಮೂರ್ತಿಯನ್ನು ಇಟ್ಟಿದ್ದಾರೆ. ಒಟ್ಟಾರೆ ಇಲ್ಲಿರುವಂಥ ಸ್ಮಾರಕಗಳನ್ನು ನಾವು ನೋಡಿದಾಗ ಈ ಮೂಲ ದೇವಸ್ಥಾನ 3 ಅಂಕಣದೊಳಗೆ ತ್ರೈಪುರುಷ ವಿಷ್ಣು ದೇವಾಲಯ ಅಂತ ಕರಿತೀವಿ. ಇಂಥ ತ್ರೈಪುರುಷ ವಿಷ್ಣು ದೇವಾಲಯದ ಮೇಲ್ಭಾಗದಲ್ಲಿ ಸಪ್ತಮಾತೃಕೆ ಇದೆ. ಇಲ್ಲಿರ್ತಕ್ಕಂಥ ಗಣಪತಿ, ಈಶ್ವರಲಿಂಗು, ಜೊತೆಗೆ ಇಲ್ಲಿರುವಂಥ ಲಕ್ಷ್ಮೀನಾರಾಯಣ, ಇಲ್ಲಿರ್ತಕ್ಕಂಥ ಶಿಲ್ಪಗಳನ್ನು ತಾವು ಗಮನಿಸ್ಬೋದು. ಇಲ್ಲೊಂದು ಯಕ್ಷನ ಶಿಲ್ಪ, ಅಲ್ಲಿ ಇರ್ತಕ್ಕಂಥ ಒಂದು ನೃತ್ಯ ಭಂಗಿಯ ಶಿಲ್ಪ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದಾಗ ಇಲ್ಲಿರ್ತಕ್ಕಂಥ ಶಾಸನಗಳನ್ನು ಗಮನಿಸಿದಾಗ ಇದು ಮೂಲತಃ ಯಾವ ರೀತಿ ಇತ್ತು ಅನ್ನೋದಕ್ಕೆ ಇಂಥ ತ್ರೈಪುರುಷ ವಿಷ್ಣು ದೇವಾಲಯಗಳು ಇಲ್ಲಿ ಸೂಡಿ, ಸವಡಿ, ಇಲ್ಲಿರ್ತಕ್ಕಂಥ ನಿಡಗುಂದಿ, ಈ ರೀತಿ ಗದಗಿನ ತ್ರಿಗುಣೇಶ್ವರ ದೇವಾಲಯ, ಇವೆಲ್ಲ ತ್ರೈಪುರುಷ ವಿಷ್ಣು ದೇವಾಲಯಗಳು ಇದ್ದು ಇವುಗಳ ಕಾಲಮಾನವನ್ನು ನಾವು ನೋಡಿದಾಗ ಇಲ್ಲಿ ಹೆಚ್ಚು ತ್ರೈಪುರುಷ ವಿಷ್ಣು ದೇವಾಲಯಗಳು ಗದಗ ಜಿಲ್ಲೆಯಲ್ಲಿವೆ ಅಂತ ಹೇಳ್ತಾ ಈ ದೇವಸ್ಥಾನವನ್ನು ನಾವು ಪ್ರಾಚ್ಯ ವಸ್ತು ಪ್ರಜ್ಞೆಯೊಂದಿಗೆ ಉಳಿಸ್ಕೋಬೇಕಾಗಿದೆ. ಹೌದು. ಹಂಗೆ ಸರ್, ನನಗೊಂದು ಡೌಟ್ ಆಯಿತು. ಈ ಗುಡಿಯ ಒಂದು ರಚನೆ ನೋಡಿದ್ರೆ, ಉದಾಹರಣೆಗೆ ನೀವು ಇಲ್ಲಿ ಬನ್ನಿ, ಇಲ್ಲಿ ಸಾಧಾರಣವಾಗಿ ನಾವು ಈ ಕಲ್ಯಾಣದ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರಿಂದ ಕಲ್ಯಾಣದ ಚಾಲುಕ್ಯರ ಒಂದು ಸಂದರ್ಭದಲ್ಲಿ ಈ ಒಂದು ಗುಡಿ ರಚನೆನಲ್ಲಿ ಆಗತ್ತಲ್ಲ ಬದಲಾವಣೆ, ಆ ಬದಲಾವಣೆಗಳನ್ನ ನೋಡಿದ್ರೆ ಈ ಕಲ್ಯಾಣದ ಚಾಲುಕ್ಯರದು ಹೊಯ್ಸಳರಷ್ಟು ತೀರಾ ಅಷ್ಟೊಂದು ಸೂಕ್ಷ್ಮವಾಗಿ ಕಂಬಗಳು ಇಲ್ಲದೆ ಇದ್ರು ಅವ್ರ ಗಡಿಪಾಯ ಇವರೇ ಹಾಕೊಡೋದಲ್ಲ ಕಲ್ಯಾಣದ ಚಾಲುಕ್ಯರು. ಆದ್ರೆ ರಾಷ್ಟ್ರಕೂಟರದ ಕಂಬಗಳು ನೋಡಿದ್ರೆ ಇವರು ಕಲ್ಯಾಣದ ಚಾಲುಕ್ಯರಷ್ಟು ಅಷ್ಟೊಂದು ಸೂಕ್ಷ್ಮತೆ ಇರಲ್ಲ. ಈ ಕಂಬಗಳ ರಚನೆ ನೋಡಿದ್ರೆ ಇದು ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿರಬಹುದಾದ ಸಾಧ್ಯತೆ ಇದೆಯಾ? ರಾಷ್ಟ್ರಕೂಟರ ಕಾಲ ಆದರೆ 8-9ನೇ ಶತಮಾನ. ಇಲ್ಲಿರ್ತಕ್ಕಂಥ ಎಲ್ಲವೂ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳಂತ ಹೇಳಿ ಕಾರಣ ಯಲಂಬರ್ಗೆ ಸಿಂಧೂರು ಕಲ್ಯಾಣ ಚಾಲುಕ್ಯರು ಸಾಮಂತರಿದ್ದಾಗ ಇವನು ಕಟ್ಟಿದ್ದಾರೆ. ರಾಷ್ಟ್ರಕೂಟರ ಕಾಲದೊಳಗಿನ ಗುಡಿಗಳು ಸಾಕಷ್ಟು ಉಳಿದು ಬಂದಿಲ್ಲ. ಕೆಲವು ಗುಡಿಗಳು ಉಳಿದು ಬಂದಾವ. ಅದರೊಳಗೆ ಕಣ್ಣೂರಿನ ಪರಮೇಶ್ವರ ಜೈನ್ ಬಸ್ತಿ ಒಂದು ಮಾತ್ರ ನಿಮಗೆ ಇವತ್ತಿಗೂ ಅಸ್ತಿತ್ವದಲ್ಲಿದೆ. ಇನ್ನೊಂದು ಮೇವಂಡಿಯಲ್ಲಿದ್ದಂಥ ಅನೇಕ ರಾಷ್ಟ್ರಕೂಟರ ಕಾಲದ ದೇವಾಲಯಗಳನ್ನು ಹಾಳು ಮಾಡಿದ್ದಾರೆ. ಅವು ಇಟ್ಟಿಗೆ, ಗಚ್ಚು, ಆಮ್ಯಾಗಿಂದ ಸುಟ್ಟ ಇಟ್ಟಂಗಿಗಳಿಂದ ಮಾಡಿರುವಂಥದ್ದು, ಕೆಳಗಿನ ಕಲ್ಲಿನ ತಳಪಾಯ ಅಧಿಷ್ಠಾನವನ್ನು ಹೊಂದಿದೆ. ಇಲ್ಲಿರ್ತಕ್ಕಂಥ ಎಲ್ಲ ಶಾಸನಗಳನ್ನು ತಾವು ಗಮನಿಸಿದರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪವಿನ ರಾಷ್ಟ್ರಕೂಟರ ಕಾಲದ ಶೈಲಿಯ ಗುಡಿ ಅಲ್ಲ. ದೇವಸ್ಥಾನ ನಾರಾಯಣ ಗುಡಿ ಅಂತ ಏನು ಕರಿತೀವಿ, ಅಂದರೆ ಲಕ್ಷ್ಮೀನಾರಾಯಣ. ಜೊತೆಗೆ ಇಲ್ಲಿ ಒಂದು ಕಡೆ ಬ್ರಹ್ಮ, ಮಧ್ಯದೊಳಗೆ ಶಿವ, ಆ ಕಡೆ ಶಿವನ ಮೂರ್ತಿಯ ಮಧ್ಯ ಮತ್ತು ಬ್ರಹ್ಮನ ಮಧ್ಯ ಇರ್ತಕ್ಕಂಥದ್ದು ಶಿವನ ಮೂರ್ತಿ. ಅವೆಲ್ಲ ಒಡೆದು ಹಾಕಿದ್ದಾರೆ. ಆ ಮೂರ್ತಿಗಳು ಇವತ್ತು ನಮ್ಮ ಕಣ್ಣಿಗೆ ಕಂಡು ಬರುವುದಿಲ್ಲ. ಅವುಗಳ ಬದಲಿ ಬೇರೆ ಮೂರ್ತಿಗಳನ್ನಿಟ್ಟು ಅದೇ ಪೀಠದ ಮೇಲೆ ಪೂಜಾ ಮಾಡ್ತಾ ಇದ್ದಾರೆ. ಒಂದು ಗಣಪತಿ ಇದೆ, ಮಧ್ಯದೊಳಗೆ ಲಕ್ಷ್ಮೀನಾರಾಯಣ ಇದೆ, ಆ ಕಡೆ ಶಿವಲಿಂಗೂ ಇಟ್ಟಿದ್ದಾರೆ. ಒಟ್ಟಾರೆ ಇದರ ಮೂಲ ವಿಗ್ರಹಗಳು ಸಿಕ್ಕರೆ ಆಳೆತ್ತರ, ಅಂದರೆ ಕನಿಷ್ಠ 5 ಫೂಟು ಇಷ್ಟು ಎತ್ತರ ಇರುವಂಥ ಮೂರ್ತಿಗಳ ಭಗ್ನಾವಶೇಷಗಳು ಇಲ್ಲಿ ದೊರೆಯಬಹುದು. ನಿಡಗುಂದಿಯ ಗ್ರಾಮದೊಳಗೆ ಸಾಕಷ್ಟು ಕಲ್ಯಾಣ ಚಾಲುಕ್ಯರ ಕಾಲ ಅಂದ್ರೆ 10, 11, 12ನೇ ಶತಮಾನದ ದೇವಾಲಯಗಳ ಅವಶೇಷಗಳ ಸಂಗ್ರಹ ಆದರೆ ಇದೊಂದು ದೊಡ್ಡ ಇತಿಹಾಸ ಆಗ್ತದೆ. ಈ ದೃಷ್ಟಿಯೊಳಗೆ ಇಲ್ಲಿರ್ತಕ್ಕಂಥ ಅಳಿದುಳಿದ ದೇವಾಲಯಗಳನ್ನು ನಾವು ಉಳಿಸ್ಕೋಬೇಕು ಯಾವ ರೀತಿ ಅನ್ನೋದಕ್ಕೋಸ್ಕರ ಇಲ್ಲಿ ಪ್ರಾಚ್ಯ ವಸ್ತು ಪ್ರಜ್ಞೆಯನ್ನು ಬೆಳೆಸಬೇಕಾಗಿದೆ. ಈ ದಿಶೆಯೊಳಗೆ ಇಲಾಖೆ ಇಲ್ಲಿ ಮುಂದಿನ ಜನರಿಗೋಸ್ಕರ ಇವುಗಳನ್ನು ಉಳಿಸ್ಬೇಕು ಅಂತ ಹೇಳ್ತಾ, ಇಲ್ಲೇನು ನಿಡಗುಂದಿಯೊಳಗೆ ಒಂದು 3-4 ಹಳೆಯ ದೇವಾಲಯಗಳೊಳಗೆ ಈಗ ಕಂಚೇಶ್ವರ ನೋಡಿದ್ವಿ, ಇಲ್ಲಿ ನಾರಾಯಣ ನಿಡಗುಂದಿ ತ್ರೈಪುರುಷ ವಿಷ್ಣು ದೇವಾಲಯ ನೋಡ್ತಾ ಇದ್ದೀವಿ. ಇದೇ ರೀತಿ ಇನ್ನುಳಿದ ಅನೇಕ ದೇವಾಲಯಗಳು ಕೆಲವು ನಶಿಸಿ ಹೋಗ್ಯಾವ, ಹಾಳಾಗಿದ್ದಾವೆ, ಕೆಲವು ಮಾತ್ರ ಅಸ್ತಿತ್ವವನ್ನು ಉಳಿಸ್ಕೊಂಡಾವು. ಇವನ್ನಾದರೂ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ಹೇಳ್ತಾ, ಒಟ್ಟಾರೆ ನಿಡಗುಂದಿ ಪ್ರಾಚೀನ ಸ್ಮಾರಕಗಳು ಬಹು ಪ್ರಾಮುಖ್ಯವಾದವು. ಇವುಗಳನ್ನು ನಾವು ಉಳಿಸ್ಕೊಳ್ಳೇಬೇಕು. ಇನ್ನು ನೆಕ್ಸ್ಟ್
ಗಜೇಂದ್ರಗಡ ತಾಲೂಕಿನೊಳಗೆ ನರೇಗಲ್ಲಿಂದ ಹಿಡಿದು ಗಜೇಂದ್ರಗಡದವರೆಗೆ, ಇಲ್ಲಿ ಸೂಡಿಯವರೆಗೆ, ಇಲ್ಲಿ ಸುತ್ತಮುತ್ತಲೂ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇಂಥ ಪ್ರಾಚೀನ ಸ್ಮಾರಕಗಳು ಸಾಕಷ್ಟಿದ್ದಾವೆ. ಕೆಲವು ಉಳಿದಿದ್ದಾವೆ, ಕೆಲವು ಸಂಪೂರ್ಣ ನಶಿಸಿ ಹೋಗಿದ್ದಾವೆ. ಉಳಿದವುಗಳನ್ನಾದರೂ ನಾವು ಉಳಿಸ್ಕೋಬೇಕಂತ ಹೇಳ್ತಾ, ವೀಕ್ಷಕರೇ, ನನಗೆ ತಿಳಿದಂಥ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ. ನಮಸ್ಕಾರ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಮತ್ತು ನೀವು ನೋಡ್ಬೋದು ಈ ಒಂದು ಸ್ಥಳದಲ್ಲಿ ನಮ್ಮ ಶಾಸನಗಳ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸೊ ಈ ಮಟ್ಟಿಗೆನ ಒಂದು ಬೇಜವಾಬ್ದಾರಿತನ ನಮ್ಮ ಒಂದು ಹಿರಿಯರ ಸ್ಮಾರಕಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಾವು ಮಾಡ್ತಿರೋದು ನಿಜವಾಗ್ಲೂ ದುರಂತ ಅಂತ ಅನಿಸುತ್ತೆ. ಇದು ಊರಿನ ಕತೆ ಹೇಳ್ತಿದೆ, ಈ ಊರಿನಲ್ಲಿ ನಡೆದಂತಹ ಒಂದು ಪ್ರಮುಖವಾದ ಘಟನೆನ ಹೇಳ್ತಿದೆ. ಇಂಥ ಒಂದು ಅದ್ಭುತ ಮಾಹಿತಿಯನ್ನು ನಮ್ಮೂರು ಅನ್ನೋ ಒಂದು ಹೆಮ್ಮೆಗಾದರೂ ಇದನ್ನು ಸರಿಯಾದ ರೀತಿ ಉಳಿಸ್ಕೊಂಡು ಬೇರೆಯವ್ರಿಗೂ ಪ್ರಚಾರ ಮಾಡಬೇಕು. ಸೊ ಇದು ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದೆ. ನೋಡಿ ಯಾವ ಸ್ಥಿತಿನಲ್ಲಿ ಇಟ್ಟಿದ್ದಾರೆ ಶಾಸನವನ್ನು. ನರೇಗಾ ಯೋಜನೆಯಲ್ಲಿ ಈ ಥರ ಶಾಸನಗಳನ್ನು ನಿಮ್ಮೂರಿನಲ್ಲಿ ಏನಾದ್ರು ಇದ್ದರೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಅದನ್ನು ಇಟ್ಟು ಅದಕ್ಕೆ ಬೇಕಾಗಿರೋ ಹಂಗೆ ನೀವು ಕಾಂಪೌಂಡ್ ಕಟ್ಟಿ ಈ ರೀತಿಯೆಲ್ಲ ಮಾಡೋದಕ್ಕೆ ಅವಕಾಶ ಸರ್ಕಾರನೇ ಮಾಡಿಕೊಟ್ಟಿದೆ. ಸೊ ನೋಡಿ ಅಲ್ಲಿ ನೋಡಿ ಪಕ್ಕದಲ್ಲಿ ಇನ್ನೊಂದು ಇದು ನೋಡಿ ಶಾಸನ ಯಾವ ಸ್ಥಿತಿಗೆ ಬಂದಿದೆ ಅಂತ. ಸೊ ಅಟ್ಲೀಸ್ಟ್ ಆ ನರೇಗಾ ಯೋಜನೆ ಆದರೂ ಬಳಸ್ಕೊಂಡು ನೀವು ಇವಕ್ಕೆಲ್ಲ ಒಂದು ಕಾಯಕಲ್ಪ ಏನಾದ್ರು ಒದಗಿಸಿದ್ರೆ ಒಂದು ಕಡೆ ನಿಮ್ಮೂರಿನ ಕಥೆನೂ ಉಳಿಯುತ್ತೆ, ನಿಮ್ಮೂರಿನ ಒಂದು ಐತಿಹಾಸಿಕ ಮಾಹಿತಿಗಳು ಈ ಪ್ರತಿಯೊಂದೂ ನಿಮಗೆ ದೊರಕತ್ತೆ. ಸೊ ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ನೋಡ್ಬೋದು, ಇದು ಜೈನರ ಪಾರ್ಶ್ವನಾಥನ ಒಂದು ಸ್ಥಿತಿ ನೋಡಿ ಇವತ್ತು ಯಾವ ರೀತಿ ಮಾಡಿಟ್ಟಿದ್ದಾರೆ ಅಂತ. ಸೊ ನಮ್ಮ ಜನಕ್ಕೆ ಇತಿಹಾಸದ ಒಂದು ಮಹತ್ವದ ಒಂದು ಕೊರತೆ ಯಾವ ಮಟ್ಟದಲ್ಲಿದೆ ಅನ್ನೋದು ಇಲ್ಲಿ ಕಂಡುಬರ್ತಾ ಇದೆ. ಎಷ್ಟೋ ದೇಶಗಳಲ್ಲಿ, ನಾನೇ ಸ್ವತಃ ಯುರೋಪ್ನ ಸಾಕಷ್ಟು ದೇಶಗಳ ಪ್ರವಾಸ ಮಾಡಿದಾಗ ಇಷ್ಟು ಹಳೆ ಕಾಲದೆಲ್ಲ ಯಾವುದೇ ಒಂದು ಸ್ಮಾರಕಗಳಿರಲ್ಲ. ಯಾವುದೋ ಒಂದು ಕಲ್ಲೇನಾದ್ರು ಸಿಕ್ಕಿರೋ ಆ ಕಲ್ಲನ್ನೇ ಇಟ್ಕೊಂಡು ನಮ್ದು 2000 ವರ್ಷದ ಇತಿಹಾಸ ಇತ್ತು, ನಮ್ಮ ಹಿಂದೆ ಅವ್ರು ಹಂಗಿದ್ರು ಹಿಂಗಿದ್ರು ಅಂತಾರೆ. ನಮ್ಮನ್ನು ನೋಡಿದ್ರೆ ಈ ಶಿಲ್ಪಕಲೆನಲ್ಲಿ ಎಂತೆಂಥ ವಂಡರ್ಗಳನ್ನ ಮಾಡಿದ್ದೀವಿ, ಎಂತೆಂಥ ವಿಷಯಗಳನ್ನ ಬಿಟ್ಟು ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಉಳಿಸ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ನಾವೆಲ್ಲ ವಿಫಲರಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ನೋವಾಗ್ತಿದೆ. ಈ ನಡುಗುಂದಿಯ ಗ್ರಾಮದಲ್ಲಿ ಇರ್ತಕ್ಕಂಥ ಇದೊಂದು ಪ್ರಾಚೀನ ಸ್ಮಾರಕ. ಇವತ್ತಿನೇನು ಸಿದ್ಧಾಂತರ ಅವಾಂತರ ಮಾಡಿ ಈ ದೇವಾಲಯದ ಸುತ್ತಮುತ್ತ ಅತಿಕ್ರಮಣಕ್ಕೊಳಗಾಗಿ ಇದನ್ನು ಅಳಿದುಳಿದ ಸ್ಮಾರಕವನ್ನು ಉಳಿಸ್ಕೊಂಡಿದ್ದಾರೆ. ಅದರ ಯಥಾಸ್ಥಿತಿಯೊಳಗೆ ಅದರ ಗತವೈಭವವನ್ನು ಮರುಕಳಿಸಬೇಕಾಗಿದೆ. ಒಳಗಿರ್ತಕ್ಕಂಥ ಗರ್ಭಗೃಹದೊಳಗೆ ಈಶ್ವರಲಿಂಗು, ಭೈರವ, ವೀರಭದ್ರ, ಈಶ್ವರ ಲಿಂಗು ಇದೆ. ಅದರ ಜೊತೆಗೆ ಈ ಗರ್ಭಗೃಹ ಅಂತರಾಳದ ಮುಂದಿರ್ತಕ್ಕಂಥ ಇಲ್ಲಿ ತೆರೆದ ಮಂಟಪ ಎದುರುಗಡೆ ಒಂದು ನಂದಿ ಇದೆ. ಆ ನಂದಿಯ ಆ ಕಡೆ ಒಂದು ಈಶ್ವರ ಲಿಂಗು ಇದೆ. ಆ ಈಶ್ವರ ಲಿಂಗುವಿನ ಜೊತೆಗೆ ಇಲ್ಲಿ ಒಂದು ಗರುಡ ಪೀಠ ಅಂತ ನಾವು ಅಲ್ಲಿ ಹೇಳಿದ್ವಿ. ಇಲ್ಲಿ ನಾವು ನೋಡ್ಬೋದು, ಇದು ಒಂದು ಹಂಸಪೀಠ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಬ್ರಹ್ಮನ ಮೂರ್ತಿ ಇರುತ್ತೆ. ಆ ಬ್ರಹ್ಮನ ಬದಲಾಗಿ ಇಲ್ಲಿ ಸರಸ್ವತಿ ಮೂರ್ತಿಯನ್ನು ಇಟ್ಟಾರ. ಇದು ಒಂದು ಕಲಾತ್ಮಕ ಉತ್ತಮ ಕೆತ್ತನೆಯ ಮೂರ್ತಿ ಇದೆ. ಒಟ್ಟಾರೆ ಪ್ರಭಾವಳಿ ಮೇಲಿನ ಭಾಗ ಸ್ವಲ್ಪ ಒಡೆದೋಗಿದೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಶಿಲ್ಪ ಸಂಪತ್ತನ್ನು ನೋಡಿದಾಗ ನಿಡುಗುಂದಿಯಲ್ಲಿ ಸಾಕಷ್ಟು ಪ್ರಾಚೀನ ಸ್ಮಾರಕಗಳಿದ್ದಾವೆ. ಇವುಗಳನ್ನು ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂಥ ಪ್ರವಾಸೋದ್ಯಮ ಇಲಾಖೆ ಮತ್ತು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆಯವರು ಇವತ್ತೇನು ಹೊಸ ವರ್ಷಾಚರಣೆಯೊಳಗೆ ನಾವು ಸಂಭ್ರಮದಲ್ಲಿ ಇದ್ದೇವೋ, ಈ ಹೊಸ ವರ್ಷದ 1ನೇ ದಿವಸದಲ್ಲಿ 2025 ನಿಡುಗುಂದಿ ಗ್ರಾಮದ ಪ್ರಾಚೀನ ಸ್ಮಾರಕಗಳನ್ನು ಸರ್ಕಾರವು ಲಕ್ಷ್ಯ ವಹಿಸಿ ಇವುಗಳನ್ನು ರಕ್ಷಣೆ ಮಾಡಬೇಕು.
ಈ ಪ್ರಾಚೀನ ಸ್ಮಾರಕ ನಿಡಗುಂದಿ ಗ್ರಾಮದಲ್ಲಿರುವಂಥ ಒಂದು ಬಸವಣ್ಣನ ಗುಡಿ ಅಂತ ಏನು ಕರೀತಾರ. ಈ ಬಸವಣ್ಣನ ಗುಡಿಯ ಸ್ಥಿತಿ ಅವಾಂತರ, ಸುತ್ತಮುತ್ತಲು ಅತಿಕ್ರಮಣಕ್ಕೆ ಒಳಗಾಗಿ ಇದಕ್ಕೆಲ್ಲ ಸುಣ್ಣ ಬಣ್ಣ ಹಚ್ಚಿ ಈ ಗುಡಿಯನ್ನು ಉಳಿಸಿದ್ದಾರೆ. ಯಾವ ರೀತಿ ಉಳಿಸಿದಾಗ ಆಧುನಿಕ ಮಾರ್ಪಾಡುಗಳೊಂದಿಗೆ ಉಳಿಸಿ ಇಲ್ಲಿರ್ತಕ್ಕಂಥ ಈಶ್ವರ ಲಿಂಗು ಅಂತ ನಾವು ನೋಡ್ಬೋದು. ಇದರ ಹಿಂದಿರ್ತಕ್ಕಂಥ ಗರುಡ ಪೀಠ ಅಂತ ಏನು ಕರಿತೀವಿ, ಈಗ ಗರುಡನ ಮೂರ್ತಿ ಇದೆ. ಈ ಗರುಡನ ಪೀಠದ ಮೇಲೆ ಇದೊಂದು ಭೈರವ ಮೂರ್ತಿಯನ್ನು ಇಟ್ಟಾರೆ. ಇದು ಭೈರವನ ಮೂರ್ತಿ ನೋಡಿದ ತಕ್ಷಣ ಇದೊಂದು ವೀರಭದ್ರನ ಮೂರ್ತಿ ಅಂತ ನಮ್ಮ ಕಲ್ಪನೆ ಬರುತ್ತೆ. ಆದರೆ ಇದು ಭೈರವ ಅಂದಕ್ಕೆ ಇಲ್ಲಿರ್ತಕ್ಕಂಥ ನಾಯಿ ಮತ್ತು ಇಲ್ಲಿರ್ತಕ್ಕಂಥ ರುಂಡಮಾಲಾಧಾರಿ, ಇದರ ರುಂಡಗಳನ್ನು ಮಾಲೆಯಾಗಿ ಧರಿಸಿರುವಂಥದ್ದು. ಇದು ಭೈರವ, ಕಾಲಭೈರವ, ಮಹಾಕಾಲ ಭೈರವ ಅಂತ ಹೇಳ್ತೀವಿ. ಆ ಭೈರವನ ಶಿಲ್ಪ ಇಲ್ಲಿದೆ. ಇದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ವೀರಭದ್ರನ ಮೂರ್ತಿ ಹೊಸದಾಗಿ ಬಳಪದ ಕಲ್ಲಿನಲ್ಲಿ ಮಾಡಿಟ್ಟಿರುವಂಥದ್ದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಈಶ್ವರ ಲಿಂಗು ಇದೆ. ಒಟ್ಟಾರೆ ಇದು ಬಸವಣ್ಣನ ಗುಡಿ ಒಂದು ಪ್ರಾಚೀನ ಸ್ಮಾರಕ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ